ಯಾಕೆ ಉತ್ತರ ಕರ್ನಾಟಕದ ಹುಡುಗರಿಗೆ ಒಂದು ನಾನು ನೋಡಿರೋ ಪ್ರಕಾರ ಒಂದು ಥಾಟ್ಸ್ ಇರುತ್ತೆ, ಇದ್ರೆ ಮೇಲಧಿಕಾರಿಯಾಗಿ ಹೋಗ್ಬೇಕು ಅಂತ. ಯಾಕೆ ನಾವು ಈಗ ನೋಡಿದಾಗ ಒಂದು ಗೌರ್ಮೆಂಟ್ ಕೆಲಸಗಳು ನೋಡಿದಾಗ ಭಾಗಶಃ ನಮಗೆ ಸಿಕ್ಕೋರೆಲ್ಲ ಉತ್ತರ ಕರ್ನಾಟಕದವ್ರು ಇರ್ತಾರೆ. ನಿಜ ನಿಜ ನಿಜ. ಒಂದು ದೊಡ್ಡ ದೊಡ್ಡ ಉನ್ನತ ಅಧಿಕಾರಿಗಳಾಗಿ ಇಲ್ಲಾರ ಕಂಪ್ಲೀಟ್ ಆಗಿ ನಿಮ್ಮ ಭಾಷೆಗಳಲ್ಲಿ ಹೇಳ್ಬೇಕಾದ್ರೆ ಪೂರ್ತಿ ಓಡಾಡಾಗಿದ್ಬಿಡ್ತಾರೆ, ಲೆಕ್ಕದಲ್ಲಿ ಇರ್ತಾರೆ. ಯಾಕೆ ಹೆಂಗೆ ಬರುತ್ತದು ಆ ತರ ಒಂದು ಕಿಚನ್ ಬರುತ್ತೆ, ಎಲ್ಲಿ ಹೆಂಗ್ ತಲುಪ್ತಾರೆ ಅಲ್ಲಿ ಹೋಗ್ಬಿಟ್ಟು ಅಂತ? ಇಲ್ಲ, ಜಯಕಿರಣ್ ಅವರೇ ತಾವು ತುಂಬಾ ಅದ್ಭುತವಾದ ಒಂದು ವಿಶ್ಲೇಷಣೆ ಮಾಡಿದ್ದೀರಿ, ಅದು ಸತ್ಯನೂ ಹೌದು. ಸೊ ನಮ್ಮ ಭಾಗದಲ್ಲಿ ಅಂದ್ರೆ ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ ವಿಶೇಷವಾಗಿ ಮನುಷ್ಯನಿಗೆ 2 ಅಥವಾ 3 ಆಯ್ಕೆಗಳಿದ್ದಾಗ ಅವನು ಸೋಂಬೇರಿ ಆಗ್ತಾನೆ. ಒಂದೇ ಒಂದು ಆಯ್ಕೆ ಇದ್ದಾಗ ಅವನು ಏನಾಗ್ತಾನೆ, ಪಡಿಲೇಬೇಕನ್ನೋ ಕೆಚ್ಚದಿಂದ ಓಟ ಮಾಡ್ತಾನೆ. ಈಗ ನೀವು ನೋಡಿ, ಹುಲಿ ಏನ್ ಮಾಡುತ್ತೆ, ಒಂದು ಜಿಂಕೆಯನ್ನು ಅಟ್ಟಿಸ್ಕೊಂಡು ಹೋಗ್ಬೇಕಾದ್ರೆ ಜಿಂಕೆ ಓಡ್ತಕ್ಕಂಥದ್ದು ಹುಲಿಗಿಂತ ಸ್ಪೀಡ್ ಆಗಿ ಓಡುತ್ತೆ. ಏನಕ್ಕೆ ಅಂತಂದ್ರೆ ತನ್ನ ಜೀವನವನ್ನು ಕಂಡುಕೊಳ್ಬೇಕು. ಹೀಗೆ ನಾವು ಜೀವನವನ್ನು ಕಂಡುಕೊಳ್ಳೇಬೇಕನ್ನೋ ದೃಷ್ಟಿಯಿಂದ ನಮ್ದು ಓಟ ಜಿಂಕೆ ಓಟ. ಇದು ನಮ್ಮ ಬದುಕನ್ನು ಕಟ್ಟಿಕೊಳ್ಳೋ ಓಟ ಆಗಿದ್ರಿಂದ ಆ ಒಂದು ಮಟ್ಟದ ತೀವ್ರತೆ, ಛಲಗಾರಿಕೆ, ಎದೆಗಾರಿಕೆ, ನಾನು ಪಡಿತೀನಕ್ಕಂತಹ ಒಂದು ಮನಸ್ಥಿತಿ ಇದೆಯಲ್ಲ, ಅದು ನಮ್ಮನ್ನ ಈ ಸ್ಥಿತಿಗೆ ಕೊಂಡೊಯ್ದು ಹೋಗುತ್ತೆ. ಸೊ 2ನೇ ಆಯ್ಕೆ ಇಲ್ಲ, ಒಂದು ನೀರಾವರಿ ಸೌಲಭ್ಯ ಕೊರುತ್ತೆ, ಶಿಕ್ಷಣದ ಸೌಲಭ್ಯ ಕೊರುತ್ತೆ, ಹೆಲ್ತ್ ಇರ್ಬೋದು, ಇವೆಲ್ಲ ತೊಂದರೆಗಳಿರ್ತಕ್ಕಂಥ ಸಂದರ್ಭದಲ್ಲಿ ಸೊ ನಮಗೆ ಒಂದಿಷ್ಟು ಸೂರು ಮತ್ತೆ ಅನ್ನದ ಸಾರನ್ನು ಕೊಡ್ತಕ್ಕಂಥದ್ದು ಸರ್ಕಾರಿ ನೌಕರಿ ಆಗ್ತಕ್ಕಂಥದ್ದು ನಾವು ನೋಡ್ಬೋದು. ಸೊ ಆ ನಿಟ್ಟಿನಲ್ಲಿ ಈ ಒಂದು ಕೆಚ್ ಬರುತ್ತೆ. ಹೌದು ಹೌದು. ನಮ್ಗೆ ಯಾಕಂದ್ರೆ ಸೌಲಭ್ಯದ ಕೊರತೆ ತುಂಬಾ ಇದೆ. ಈಗ ಇಲ್ಲೇನಾಗುತ್ತೆ, ಸಿಟಿನಲ್ಲಿ ಏನಾಗುತ್ತೆ, ಸೌಲಭ್ಯ ಎಲ್ಲ ಇದ್ರು ಕೂಡ ಏನೋ ಒಂದು ಕಾರಣ ಹುಡುಕಿ ಹೇಳ್ತಾರೆ. ಅಲ್ಲಿ ಸೌಲಭ್ಯ ಕಡಿಮೆ ಇದ್ರು ಕೂಡ ಅಧಿಕಾರಿಗಳು ಯಾರಿದ್ದಾರೆ ಜಾಸ್ತಿ ಅಂತ ಹುಡುಕಕ್ ಹೋದಾಗ ನಮ್ಗೆ ಸಿಕ್ಕೋರೆಲ್ಲ ಉತ್ತರ ಕರ್ನಾಟಕದವರೇ ಸಿಗ್ತಾರೆ.